ನಮಸ್ಕಾರ. ಇವತ್ತೇನು ಸ್ಪೆಷಲ್ ಅಂದರೆ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟ್ ಚಾಕುಗೆ ಎಣ್ಣೆ ಹಾಕೊಬೇಕು, ಇಲ್ಲಾಂದರೆ ಹಾಲೆಲ್ಲ ಅದಕ್ಕೆ ಹಾಕ್ಬಿಟ್ಟು ಅಂಟು ಥರ ಫೀಲ್ ಆಗುತ್ತೆ. ಸೊ ಎಳೆ ಹಲಸಿನಕಾಯಿ ತೊಗೋಬೇಕು. ಇವಾಗ ಹಲಸಿನಕಾಯಿ ಸೀಸನ್ ಇರುತ್ತೆ, ಸೊ ಎಲ್ರಿಗೂ ಸಿಗುತ್ತೆ. ಫುಲ್ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು. ಎಳೆಕಾಯಿ ಆಗೋದಂದರೆ ಅದರಲ್ಲಿ ತುಂಬ ಏನು ಹಾಲಿರಲ್ಲ, ಸ್ವಲ್ಪ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡ್ರೂ ಆಗುತ್ತೆ. ಅಂಟೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದು ಮೇಲ್ಗಡೆ ಗ್ರೀನ್ ಕಲರ್ ಇರೋದನ್ನೆಲ್ಲ ನೀಟಾಗಿ ಫುಲ್ ಕ್ಲೀನಾಗೆಲ್ಲ ತೆಕ್ಕೊಬೇಕು. ಅದೆಲ್ಲ ಗ್ರೀನ್ ಕಲರ್ ಎಲ್ಲ ಆದಮೇಲೆ ನಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ, ಸ್ಮಾಲ್ ಸೈಜ್ ಬೇಕು ಅಂದರೆ ಸ್ಮಾಲ್ ಸೈಜ್, ಇಲ್ಲ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ಮು, ಯಾವ ಥರ ಬೇಕಂತ ಹೇಳ್ಬಿಟ್ಟು ನಾವು ಹಂಗೆ ಕಟ್ ಮಾಡ್ಕೊಬೇಕು. ಅದು ನನ್ನ ಕೈಲಿ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಭರತ್ ಹೆಲ್ಪ್ ಮಾಡ್ತಿದ್ದಾರೆ, ಅವರೇನೆ ಎಲ್ಲ ಕಟ್ ಮಾಡಿದ್ದು. ಸ್ವಲ್ಪ ಹಾರ್ಡ್ ಇರುತ್ತೆ, ಸೊ ಅದು ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ. ಆಮೇಲೆ ನಮಗೆ ಕಬಾಬಿಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ನೀರೊಳಗೆ ಹಾಕೊಂತಿರ್ಬೇಕಿಲ್ಲ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿ ಇಷ್ಟ ಆಗಿದೆ. ಆಮೇಲೆ ಸ್ವಲ್ಪ ಹಲಸಿನಕಾಯಿನ ಎಲ್ಲ ಸ್ವಲ್ಪ ಅಲ್ಲ ಫುಲ್ಲೇ ಬೇಯಿಸ್ಕೊಬೇಕು. ಯಾಕಂದರೆ ಕಬಾಬ್ ಎಣ್ಣೆಗೆ ಹಾಕಿದಾಗ ಎಣ್ಣೆಯಲ್ಲಿ ಫುಲ್ ಬೇಯಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಲಸಿನಕಾಯಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆಮೇಲೆ ಫುಲ್ ಎಲ್ಲ ಹಲಸಿನಕಾಯಿನ ಅದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೊಬೇಕು. ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಹಾಕಿ ಬೇಯಿಸ್ಕೊಬೇಕು. ನೋಡಿ ಈ ಥರ ಕುದಿಯೋವರೆಗೂ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿದ್ದಾದ್ಮೇಲೆ ಅದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡು, ಅಂದರೆ ಅದು ನೀರೆಲ್ಲ ಫುಲ್ಲು ಸೋಡ್ಕೊಬೇಕು. ನೀರು ಸೋಡ್ಕೊಳ್ಳೋವರೆಗೂ ಮತ್ತು ತಣ್ಣಗಾಗೋವರೆಗೂ ಆ ಕಡೆ ಸೈಡಿಗೆ ತಿಕ್ಕಿಟ್ಟು ಕಬಾಬಿಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಕಬಾಬ್ ಪೌಡರ್ ಇದು 2 ಪ್ಯಾಕೆಟ್ ಹಾಕ್ಕೊಬೇಕು. ಅಂದರೆ ನಾವು ತೊಗೊಂಡಿರೋ ಕ್ವಾಂಟಿಟಿಗೆ 2 ಪ್ಯಾಕೆಟ್ ಆಗುತ್ತೆ. ಸೊ ಅದಕ್ಕೆ 2 ಪ್ಯಾಕೆಟ್ ತೊಗೊಂಡು 2 ಪ್ಯಾಕೆಟ್ ಫುಲ್ ಹಾಕ್ಕೊಬೇಕು. ನೆಕ್ಸ್ಟ್ ಗರಂ ಮಸಾಲ ಪೌಡರ್ 2 ಸ್ಪೂನ್ ಹಾಕ್ಕೊಬೇಕು. ಅಂದರೆ ನಾನು ಇದೆಲ್ಲ ಹಾಕ್ಕೊತಿರೋದು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗೆ ಎಷ್ಟು ಬೇಕು ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವೆಷ್ಟು ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಬೇಕು. 1 ಸ್ಪೂನ್ ಸಾಕು. ಮತ್ತು 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಬೇಕು. ಮತ್ತು ನೆಕ್ಸ್ಟ್ ಅಕ್ಕಿ ಹಿಟ್ಟು 3 ಸ್ಪೂನ್ ಹಾಕ್ಕೊಬೇಕು. ಅಕ್ಕಿ ಹಿಟ್ಟು ಆದಮೇಲೆ ಮತ್ತು ಕಾರ್ನ್ಫ್ಲವರ್ 3 ಸ್ಪೂನ್ ಹಾಕ್ಕೊಬೇಕು. ಮತ್ತು ಉಪ್ಪು ಹಾಕ್ಕೊಬೇಕು. ಅಂದರೆ ನಾನು ಬಿಫೋರ್ ಅದು ಹಲಸಿನಕಾಯಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕ್ಕೊಬೇಕು. ಆಮೇಲೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ನೆಕ್ಸ್ಟು ಎಗ್ ಹಾಕ್ಕೊಬೇಕು. ಎಗ್ ಅಂದರೆ ನೀವು ಎಗ್ ತಿನ್ನಲ್ಲ ಅಂದರೆ ಎಗ್ ಕೂಡ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕು. ಅಂದರೆ ಕಬಾಬಿಗೆ ನೀವು ಯಾವ ಥರ ಮಿಕ್ಸ್ ಮಾಡ್ತೀರಾ ಹಂಗೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಈಗ ಆವಾಗಲೇ ಆರ್ಲಿಕ್ಕೆ ಅಂದ್ಬಿಟ್ಟು ಎತ್ತಿಟ್ಟಿದ್ವಲ್ಲ, ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಅದು ಸ್ವಲ್ಪ ಪೇಸ್ಟ್ ಗಟ್ಟಿ ಥರ ಆಗಿರುತ್ತೆ. ಅದು ಗಟ್ಟಿ ಆಗಿರುತ್ತಲ್ಲ ಪೇಸ್ಟು. ಸೊ ನೀರು ಹಾಕ್ಕೊಂಡು ಮಧ್ಯ ಸೊ ನಿಮಗೆ ಎಷ್ಟು ಬೇಕಷ್ಟಕ್ಕೆ ಕಲಿಸ್ಕೊಬೇಕಾಗುತ್ತೆ. ತುಂಬ ತೆಳುವೂ ಬೇಡ, ಮೀಡಿಯಮ್ ಕಬಾಬಿಗೆ ಯಾವ ಥರ ಇರುತ್ತೆ ಆ ಥರ ಮಾಡ್ಕೊಂಡು. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಷ್ಟು ಕಬಾಬ್ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಕಬಾಬ್ ಹಾಕ್ಬೇಕು ಅದಕ್ಕೆ. ಆ್ಯಕ್ಚುಲಿ ಇದು ಚಿಕನ್ ಕಬಾಬ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಾಡಿಬಿಟ್ಟು ಕಮೆಂಟ್ ಹಾಕಿ ಯಾವ ಥರ ಬಂತು ಅಂದ್ಬಿಟ್ಟು. ಆ್ಯಕ್ಚುಲಿ ಚೆನ್ನಾಗೇ ಬರುತ್ತೆ. ಇವಾಗ ಅದು ಬೆಂದಿದೆ, ಸೊ ಬೆಂದಿರೋದನ್ನ ಸಪ್ರೇಟಾಗಿ ಹಾಕ್ಕೊಳ್ಳಿ. ಟಿಶ್ಯೂ ಮೇಲೆ ಹಾಕ್ಕೊಳ್ಳಿ. ಟಿಶ್ಯೂ ಖಾಲಿ ಆಗಿತ್ತು, ಸೊ ನಮ್ಮ ಮನೇಲಿ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀವಿ. ಬಿಸಿ ಹಲಸಿನಕಾಯಿ ಕಬಾಬ್ ರೆಡಿ. ಬಿಸಿಯಲ್ಲೇ ತಿನ್ನಿ, ಚೆನ್ನಾಗಿರುತ್ತೆ. ಆರೋದ್ಮೇಲೂ ಚೆನ್ನಾಗಿರುತ್ತೆ. ಬಿಸಿಯಲ್ಲಿ ತಿಂದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.